ಆಚರಣೆ ಆಗ್ತಾ ಇದೆ. ಇವತ್ತು ಸಭೆ ಕೂಡ BBA ವ್ಯಾಪ್ತಿಯಲ್ಲಿ ನಡೀತು. ನೀವು ಕೂಡ ಭಾಗಿಯಾಗಿದ್ದು. ಈ ಪರಿಷ್ಕರಣೆ ಹೇಗಿರುತ್ತೆ? ನೀವು ಜನಾಭಿಪ್ರಾಯಕ್ಕೆ ಸಂಬಂಧಪಟ್ಟ ನೀವು ಒಪ್ಲಿಕ್ಕೆ ರೆಡಿ ಇದ್ದೀರಾ ಅಂತ? ನೋಡಿ, ಇದು FIR ಬಂದು ಒಂದು ಒಳ್ಳೆ ಇದೆ. ಯಾಕಂದರೆ ಇದರಲ್ಲಿ ಯಾರ್ಯಾರು ಇಲ್ಲೇ ಇದ್ದಾರೆ ಮತ್ತು ಕೆಲವರು ಏನಾಗುತ್ತೆ ಡೆತ್ ಆದ್ರೂ ಹಂಗೆ ವೋಟರ್ಗಳಲ್ಲಿ ಇರ್ತಾರೆ, ಅಂಥವರೆಲ್ಲ ಹೊರ ಬರ್ತಾರೆ. ಏನೂ ತೊಂದರೆ ಇಲ್ಲ. ನೀವು ಅದು FIR-ಅಲ್ಲಿ ಅದು ಏನಿದೆ, ನಿಮ್ಮದು ಮನೆಗೆ ಬಂದು ಎನ್ಯುಮರೇಟರ್ ಫಾರ್ಮ್ ಕೊಡ್ತಾರೆ BLOs. ಓಕೆ, ಎನ್ಯುಮರೇಟರ್ ಫಾರ್ಮ್ ಬಂದು ನೀವು ಸೈನ್ ಮಾಡಿ ಕೊಟ್ಟರೆ ಸಾಕು. ಇಲ್ಲ ನಿಮ್ಮದು 2002 ಮತಗಟ್ಟೆ ನಿಮಗೆ ಗೊತ್ತಿದೆ ಅಂದರೆ ಅದು ಫಿಲ್ ಮಾಡ್ಬೋದು. ಓಕೆ, ಇಲ್ಲ ಗೊತ್ತಿಲ್ಲ ಅಂದರೆ ಅದು ಹಂಗೆ ಬಿಟ್ಟು ಬರೀ ಫಿಲ್ ಮಾಡಿಬಿಟ್ಟು 11 ಡಾಕ್ಯುಮೆಂಟ್ ಇದೆ ಅದನ್ನು ಕೊಟ್ಟು ಇದು ಮಾಡಿದಂದರೆ ನಿಮ್ಮದು ಸೇರ್ಪಡೆ ಆಗುತ್ತೆ. ಮತ್ತು ನೀವು ಆ ಮನೆಯಿಂದ ಬೇರೆ ಕಡೆ ಖಾಲಿಯಾಗಿದ್ದರೆ ಸಹ ಆ ಮನೆಯಿಂದ ನೀವು ಹಳೆ ಮನೆ ವೋಟರ್ ಲಿಸ್ಟ್ ಕೊಟ್ಟಾರಲ್ಲ, ಅಲ್ಲಿ ಹೋಗ್ಬಿಟ್ಟು ಇದು ತಗೊಂಡು ಎನ್ಯುಮರೇಟರ್ ಫಾರ್ಮ್ ತಗೊಂಡು ಸೈನ್ ಮಾಡಿ ನೀವು BLO ಕೊಟ್ಟರೆ ಆಯಿತು. ಇಲ್ಲ ಮತ್ತು ಇನ್ನೊಂದು ಬಂದು ಇವಾಗ ಆನ್ಲೈನಲ್ಲಿ ಸಹ ಇದಿದೆ, ನೀವು ಆನ್ಲೈನಲ್ಲಿ ಸಹ ಫಿಲ್ ಮಾಡಿ ಇದು ಮಾಡ್ಬೋದು. ಯಾವುದೇ ಇದರಲ್ಲಿ ನೀವೇನು ಹೆದರ್ಕೊಳ್ಳೋದು ಬೇಕಾಗಿಲ್ಲ, ಡಿಲೀಟ್ ಆಗುತ್ತೆ ಅಂತೇಳಲ್ಲ, ಆ ಥರ ಏನು ಇದಿಲ್ಲ. ನೀವು 11 ಡಾಕ್ಯುಮೆಂಟ್ ಸಪೋಸ್ ನಿಮಗೆ 2002 ನಿಮಗೆ ಸಿಗಲಿಲ್ಲ ಇಲ್ಲ ಇರಲಿಲ್ಲ ಅಂದ್ರೂ ತೊಂದರೆ ಇಲ್ಲ, ಸೈನ್ ಮಾಡಿ ಕೊಡಿ. ಮತ್ತು ಅದಾದಮೇಲೆ 11 ಡಾಕ್ಯುಮೆಂಟ್ಸ್ ಇದೆ, ಅದು ಕೊಟ್ಟು ನೀವು ಸೇರ್ಪಡೆ ಆಗ್ತೀರಾ, ಏನು ತೊಂದರೆ ಇಲ್ಲ. ಸರ್, ಏನು ತೊಂದರೆ ಇಲ್ಲ? ಯಾಕಂದರೆ ಹಳೆ ಪರಿಷ್ಕರಣೆ ಒಂದಾಗಿ ಈಗ ಹೊಸದಾಗಿ ಮಾಡ್ತೋದ್ರಿಂದ ಒಂದು ಪಾಸಿಟಿವ್ ನೆಗೆಟಿವ್ ಅನ್ನುವಂಥದ್ದು ಹೋಗ್ಬಿಟ್ಟು ಇಲ್ಲ, ಇದು ಪಾಸಿಟಿವಲ್ಲಿ ಬಂದು ಇದು ನೆಗೆಟಿವಲ್ಲಿ ಅಂದರೆ ಜನರಿಗೆ ತುಂಬ ಒಂದು ಇದಿದೆ, ಏನು ಭಿನ್ನಾಭಿಪ್ರಾಯ ಇದೆ. ನಾನು ಡಿಲೀಟ್ ಆಗಿಬಿಡ್ತೀನಿ ಅಂತೇಳಿ ಆ ಥರ ಏನಿದಿಲ್ಲ. ನಾವೆಲ್ಲ ರಾಜಕೀಯ ಪಕ್ಷ, ನಾನು ಬಹುಜನ ಸಮಾಜ ಪಕ್ಷದ್ದು ರಾಜ್ಯ ಪ್ರಧಾನ ಕಾರ್ಯದರ್ಶಿ ಮತ್ತು ಚುನಾವಣೆ ಇನ್ಚಾರ್ಜ್, ನಾವು ಎಲ್ಲ ನೋಡ್ಕೊಳ್ತಾ ಇದ್ದೀವಿ. ಯಾರೇ ಅರ್ಹ ಮತದಾರರು ಯಾರೂ ಕೈ ಬಿಡಬಾರ್ದು. ಅನರ್ಹರು ಡಿಲೀಟ್ ಆಗುತ್ತೆ, ಆ ಥರ. ಅಲ್ಲ, ನೆಗೆಟಿವ್ ಬಂದು ಏನಾಗುತ್ತೆ, ಫುಲ್ ಇನ್ಫಾರ್ಮೇಷನ್ ಇರೋದಕ್ಕೆ ಇದೆ. ಅದೇ ನಾನು ಹೇಳಿದ್ನಲ್ಲ, ನೀವು 2016 ಜೂನ್ 16 ಓಕೆ 2026 ಮತಗಟ್ಟೆಯಲ್ಲಿ ಯಾರ್ಯಾರು ಇದ್ದೀರೋ ಎಲ್ಲರ ಮನೆಗೆ ಎನ್ಯುಮರೇಟರ್ ಫಾರ್ಮ್ ಬರುತ್ತೆ. ನೀವು ದಯವಿಟ್ಟು ನಿಮ್ದು ಈ ಮನೇಲಿ ಇಲ್ಲ ಅಂದರೆ ಹಳೇದು ಯಾವ ಮನೆ ಇದೆ ಅಲ್ಲಿ ಹೋಗ್ಬಿಟ್ಟು ಎನ್ಯುಮರೇಟರ್ ಫಾರ್ಮ್ ತಗೊಂಡು ನೀವು ಫಿಲ್ ಮಾಡಿ ಕೊಡಿ, ಸೈನ್ ಮಾಡಿ ಕೊಡಬೇಕು. ಸೈನ್ ಮಾಡಿ ಕೊಟ್ಟರೆ ನಿಮ್ಗೆ ಇನ್ಕ್ಲೂಡ್ ಆಗುತ್ತೆ. ಸಪೋಸ್ ನಿಮ್ದು 2002 ನಿಮಗೆ ಗೊತ್ತಿಲ್ಲ, ತೊಂದರೆ ಇಲ್ಲ. ಲಿಸ್ಟ್ ಆಫ್ ಡಾಕ್ಯುಮೆಂಟ್ಸ್ ತಗೊಂಡು ಇದು ಮಾಡ್ಬೋದು. ಸರ್, ಈಗ ಬಾಂಗ್ಲಾ ವಾಸಿಗಳು ಎನ್ನುವಂಥದ್ದು ಏನಿದೆಯಲ್ಲ ಅಂಥವ್ರಿಗೆಲ್ಲ ಇದು ಮಾರಕ ಅಂತ ಅನಿಸುತ್ತೆ ಸರ್ ಇದು ಇವಾಗ